ವೀರೇಶ್ ಕುರಿಯವರು ಬಂದು ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸಬೇಕು. ಮುಂದಿನ ತಯಾರಿ ವಸಂತ್ ಗುಡಿ ಕುಕನೂರು ಸರ್. ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಸಂಘಟಕರು ಹೇಳಿದ ಹಾಗೆ 3 ನಿಮಿಷಗಳಲ್ಲಿ ನನ್ನ ಕವಿತೆಯನ್ನು ವಾಚನ ಮಾಡುವ ವಾಗ್ದಾನದೊಂದಿಗೆ ನಾನಿಲ್ಲಿ ತನಗಗಳನ್ನು ವಾಚನ ಮಾಡ್ತಾ ಇರೋದ್ರಿಂದ ಆ ತನಗಗಳ ಕುರಿತು ಪರಿಚಯಾತ್ಮಕವಾಗಿ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ತನಗಗಳನ್ನು ವಾಚನ ಮಾಡ್ತಾ ಇದ್ದೇನೆ. ತನಗ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯಕ್ಕೆ ಇದೊಂದು ಹೊಸ ಪ್ರಕಾರದ ಸಾಹಿತ್ಯ. ಮೂಲತಃ ಫಿಲಿಪೈನ್ಸ್ ದೇಶದಿಂದ ಬಂದದ್ದು. ಇದರ ವಿಶೇಷತೆ ಏನಂದರೆ ಶೀರ್ಷಿಕೆ ರಹಿತವಾಗಿರ್ತಕ್ಕಂಥ, ಪ್ರತಿ ಸಾಲಿನಲ್ಲಿಯೂ 7 ಅಕ್ಷರಾಂಶಗಳನ್ನು ಹೊಂದಿರತಕ್ಕಂಥ 4 ಸಾಲಿನ ಕವಿತೆ ಇದು. ಈಗ ನನ್ನ ಒಂದಷ್ಟು ತನಗಗಳನ್ನು ತಮ್ಮೆದುರಿಗೆ ವಾಚನ ಮಾಡ್ತಾ ಇದ್ದೀನಿ. ಭಾವಪಕ್ವವಾದರೆ ದಿಟ ಕಾವ್ಯದ ಹುಟ್ಟು, ಸುಮ್ಮನೆ ಬರೆದರೆ ಅದು ಬರಿಯ ಜೊಟ್ಟು. ಭಾವಪಕ್ವವಾದರೆ ದಿಟ ಕಾವ್ಯದ ಹುಟ್ಟು, ಸುಮ್ಮನೆ ಬರೆದರೆ ಅದು ಬರಿಯ ಜೊಟ್ಟು. ಪ್ರಯತ್ನವ ಮರೆತು ನೆಚ್ಚದಿರು ಯೋಗವ, ಕುಂತಲ್ಲೇ ಕುಳಿತರೆ ನೋಡಲಾರೆ ಜೋಗವ. ಪ್ರಯತ್ನವ ಮರೆತು ನೆಚ್ಚದಿರು ಯೋಗವ, ಕುಂತಲ್ಲೇ ಕುಳಿತರೆ ನೋಡಲಾರೆ ಜೋಗವ. ಕೆಲಸಕ್ಕೆ ಬಾರದು ಬರೀ ಒಣ ಭಾಷಣ, ಮಾತಿಗಿಂತ ಕೃತಿಯೇ ವ್ಯಕ್ತಿತ್ವಕ್ಕೆ ಭೂಷಣ. ಕೆಲಸಕ್ಕೆ ಬಾರದು ಬರೀ ಒಣ ಭಾಷಣ, ಮಾತಿಗಿಂತ ಕೃತಿಯೇ ವ್ಯಕ್ತಿತ್ವಕ್ಕೆ ಭೂಷಣ. ಜೀವಭಾವ ಶರಣು ಕನ್ನಡದ ವಾಣಿಗೆ, ಹೇಳುವೆ ಉಗೆ ಉಗೆ ಲಿಪಿಗಳ ರಾಣಿಗೆ. ಜೀವಭಾವ ಶರಣು ಕನ್ನಡದ ವಾಣಿಗೆ, ಹೇಳುವೆ ಉಗೆ ಉಗೆ ಲಿಪಿಗಳ ರಾಣಿಗೆ. ದೊರೆ ದುಷ್ಟನಾದರೆ ಎಲ್ಲಿ ಹೇಳುವೆ ದೂರು, ಸತ್ಯ ನುಡಿದರಿಲ್ಲಿ ತೊಂದರೆಗಳು 100. ದೊರೆ ದುಷ್ಟನಾದರೆ ಎಲ್ಲಿ ಹೇಳುವೆ ದೂರು, ಸತ್ಯ ನುಡಿದರಿಲ್ಲಿ ತೊಂದರೆಗಳು 100. ಮಾರಿಕೊಂಡರೆ ಮತ ನಮಗೆಲ್ಲಿದೆ ಬೆಲೆ, ಅಯೋಗ್ಯರು ಗೆದ್ದರೆ ಅನೀತಿಗದು ನೆಲೆ. ಮಾರಿಕೊಂಡರೆ ಮತ ನಮಗೆಲ್ಲಿದೆ ಬೆಲೆ, ಅಯೋಗ್ಯರು ಗೆದ್ದರೆ ಅನೀತಿಗದು ನೆಲೆ. ರೈತ ಬೆಳೆದ ಕಾಳು ಹೊಟ್ಟೆಗಾಯಿತು ಕೂಳು, ಇನ್ನೂ ಮುಕ್ತಿ ಕಂಡಿಲ್ಲ ರೈತ ಜನರ ಗೋಳು. ರೈತ ಬೆಳೆದ ಕಾಳು ಹೊಟ್ಟೆಗಾಯಿತು ಕೂಳು, ಇನ್ನೂ ಮುಕ್ತಿ ಕಂಡಿಲ್ಲ ರೈತ ಜನರ ಗೋಳು. ಹೆಣ್ಣು ಗಂಡಿನೊಲವು ದಾಂಪತ್ಯಕ್ಕೆ ಆಧಾರ, ನೋವು ನಲಿವಿನಲ್ಲಿ ಕೂಡಿದ್ದರೆ ಸಂಸಾರ. ಹೆಣ್ಣು ಗಂಡಿನೊಲವು ದಾಂಪತ್ಯಕ್ಕೆ ಆಧಾರ, ನೋವು ನಲಿವಿನಲ್ಲಿ ಕೂಡಿದ್ದರೆ ಸಂಸಾರ. ನಿರ್ಗತಿಕ ಜನಕ್ಕೆ ಕೂಳಿಲ್ಲ ಒಪ್ಪತ್ತಿಗೆ, ದೋಚುವ ನೀಚರಿಗೆ ಸುಖದ ಸುಪ್ಪತ್ತಿಗೆ. ನಿರ್ಗತಿಕ ಜನಕ್ಕೆ ಕೂಳಿಲ್ಲ ಒಪ್ಪತ್ತಿಗೆ, ದೋಚುವ ನೀಚರಿಗೆ ಸುಖದ ಸುಪ್ಪತ್ತಿಗೆ. ಹೆಣ್ಣು ಶಿಶುವೆಂದೆಡೆ ಅದೇಕೆ ತಿರಸ್ಕಾರ, ಹೆಣ್ಣು ಪಡೆದಿಹಳು 108 ಪುರಸ್ಕಾರ. ಹೆಣ್ಣು ಶಿಶುವೆಂದೆಡೆ ಅದೇಕೆ ತಿರಸ್ಕಾರ, ಹೆಣ್ಣು ಪಡೆದಿಹಳು 108 ಪುರಸ್ಕಾರ. ಅವಕಾಶಕ್ಕಾಗಿ ಹಾಗೂ ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ವೀರೇಶ್ ಕುರಿ ಕುಕನೂರು ಕವಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಅವರಿಗೆ ಸನ್ಮಾನ ಕಿರುಕಾಣಿಕೆಯನ್ನು ಇಟ್ಟು ಸನ್ಮಾನಿಸಬೇಕು. ಇನ್ನೊಂದು ವಿಶೇಷ ಪ್ರಕಟಣೆ, ಇಲ್ಲಿ ಶಾಲೆಯ ಹತ್ತಿರ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ರಕ್ತದಾನಿಗಳು ಯಾರಾದರೂ ಇದ್ದರೆ ಆ ಶಾಲೆಯ ಹತ್ತಿರ ಹೋಗಿ ಅಲ್ಲಿರ್ತಕ್ಕಂಥ ನಿರ್ವಾಹಕರನ್ನು ಭೇಟಿಯಾಗಬೇಕಾಗಿ ಸೂಚಿಸಲಾಗಿದೆ. ಮುಂದಿನ ಕವಿಗಳು ರವಿ ಹಿರೇಮನಿ ಕುಕನೂರು, ವಸಂತ್ ಗುಡಿ ಕುಕನೂರು. ಈ ಕವಿಗಳು ತಮ್ಮ ಕವನ ವಾಚನವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ತಯಾರಿ ರವಿ ಹಿರೇಮನಿ. ಸರ್ವ ಕನ್ನಡಮ್ಮನ ಮನಗಳಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ, ನನ್ನ ಕವನದ ಶೀರ್ಷಿಕೆ ಸಂಸ್ಕಾರ. ನನ್ನ ಕವನದ ಶೀರ್ಷಿಕೆ ಸಂಸ್ಕಾರ. ಕಲಿಯೋಣ, ಕಲಿಸೋಣ, ಬೆಳೆಯೋಣ, ಬೆಳೆಸೋಣ. ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಕಲಿಸೋಣ, ಕಲಿಯೋಣ, ಬೆಳೆಯೋಣ, ಬೆಳೆಸೋಣ. ಪ್ರೀತಿ, ಮಮತೆ, ಕರುಣೆ, ಮಾನವೀಯ ಮೌಲ್ಯಗಳನ್ನು ನಾವು ಕಲಿಯೋಣ, ನಮ್ಮ ಮಕ್ಕಳಿಗೆ ಕಲಿಸೋಣ, ಬೆಳೆಯೋಣ, ಬೆಳೆಸೋಣ, ನಮ್ಮ ಮಕ್ಕಳನ್ನು ಬೆಳೆಸೋಣ.